ಹಲೋ ಎವ್ರಿವನ್, ವೆರಿ ಗುಡ್ ಮಾರ್ನಿಂಗ್. ಇವತ್ತಿನ ಮಾರ್ನಿಂಗ್ಸ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಡ್ರಿಂಕ್ ಬಂದು ಜೀರೋ ವಾಟರ್ ಆ್ಯಂಡ್ ಸ್ಪೆಷಲ್ ಡ್ರಿಂಕ್ನ ತೊಗೊಂಡಿದ್ದೀನಿ. ಮಾಮೂಲಿ ತೊಗೊಳ್ಳೋ ಥರನೇ ಇವತ್ತು ಕೂಡ ತೊಗೊಂಡಿದ್ದೀನಿ. ಇವತ್ತು ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಿಸ್ತಿದೆ. ರಾತ್ರಿನೇ ನೆನೆ ಹಾಕಿಟ್ಟು ಆನಂತರ ಬೆಳಗ್ಗೆ ಎದ್ದು ಕುದಿಸಿ ಕುಡ್ದಿದ್ದೀನಿ. ಹಾಗೆ ವಾರ್ಮಪ್ನ ಮುಗಿಸ್ಕೊಂಡು ಆನಂತರ ಎಕ್ಸಸೈಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಸ್ವಲ್ಪ ನಿಂತ್ಕೊಂಡೇ ಮಾಡುವಂಥ ಸಿಂಪಲ್ಲಾಗಿ ಮಾಡುವಂಥ ಎಕ್ಸಸೈಸ್ಗಳನ್ನ ಹೇಳ್ಕೊಡ್ತಿದ್ದೀನಿ. ಇದು ಈಸಿಯಾಗಿ ಮಾಡ್ಕೋಬೋದು. ಎಲ್ಲ ಎಕ್ಸಸೈಸ್ಗಳನ್ನು ತುಂಬ ಬಗ್ಗಿ ಮಾಡೋವಂಥದ್ದಿಲ್ಲ, ಕಾಲುಗಳು ಎತ್ತೋವಂಥದ್ದಿಲ್ಲ. ತುಂಬ ಈಸಿ ಎಕ್ಸಸೈಸ್ ಅಂತೆಲ್ಲ ಹೇಳ್ಬೋದು. ಈ ಎಕ್ಸಸೈಸ್ ಅಂತೂ ಎಲ್ಲರೂ ಕೂಡ ಆರಾಮಾಗಿ ಮಾಡ್ಬೋದು. ಈ ಎಕ್ಸಸೈಸ್ನ ನೀವು 22 ಸೆಟ್ ಮಾಡ್ಕೊಳ್ಳಿ, ಅಂದರೆ 100 ಟೈಮ್ ಮಾಡ್ಕೊಳ್ಳಿ. ನಿಮಗೆ ಗ್ಯಾಪ್ ಬೇಕಿದ್ರೆ ತೊಗೋಬೋದು. ಈ ಎಕ್ಸಸೈಸ್ ಸ್ವಲ್ಪ ಮಾಡೋದು ಕಷ್ಟ, ಆದರೂ ಕೂಡ ಟ್ರೈ ಮಾಡಿ. ತುಂಬ ಬೆನಿಫಿಟ್ ಆಗುತ್ತೆ. ತುಂಬ ಫುಲ್ ಆಲ್ ಓವರ್ ಬಾಡಿಗೆ ಎಕ್ಸಸೈಸ್ ಆಗುತ್ತೆ ನಿಮಗೆ. ಈ ಒಂದು ಎಕ್ಸಸೈಸ್ ಮಾಡಿದರೆ ಸಾಕಾಗುತ್ತೆ. ನೀವು 10 ನಿಮಿಷ 20 ನಿಮಿಷ ಮಾಡೋವಂಥವ್ರು. ಹಾಗೆ ಈ ಎಕ್ಸಸೈಸ್ ಒಬ್ಬೊಬ್ಬರಿಗೆ ಕಷ್ಟ ಆಗುತ್ತೆ ಮಾಡೋದಕ್ಕೆ, ಆದರೂ ಸ್ವಲ್ಪ ಕಾಲನ್ನ ಬೆಂಡ್ ಮಾಡೋಕ್ಕೆ ಟ್ರೈ ಮಾಡಿ. ಇಷ್ಟು ಬಗ್ಗೋಕ್ಕಾಗಲ್ಲ ಅಂದರೆ ಸ್ವಲ್ಪನೇ ಬೆಂಡ್ ಮಾಡೋಕ್ಕೆ ಟ್ರೈ ಮಾಡಿ. ಹಾಗೆ ಈ ಎಕ್ಸಸೈಸ್ ಅಂತೂ ಮಾಡಲೇಬೇಕು. ಬ್ಯಾಕ್ ಯಾರಿಗೆ ತುಂಬ ದಪ್ಪ ಆಗಿರುತ್ತೋ ಅಂಥವ್ರು ಈ ಎಕ್ಸಸೈಸ್ನ ಮಾಡಲೇಬೇಕು. ಹಾಗೆ ಈ ಎಕ್ಸಸೈಸ್ ಕೂಡ ತುಂಬ ಈಸಿಯಾಗಿದೆ. ಹಾಗೆ ಎಕ್ಸಸೈಸ್ನ ಮುಗಿಸಿ ಸ್ವಲ್ಪ ನೀರನ್ನ ಕುಡಿದು ಆನಂತರ ಮನೆಗೆ ಹೋಗೋಣ. ಮನೆಗೆ ಹೋಗಿ ಉಳಿದಿರೋ ಕೆಲಸ ಎಲ್ಲ ಮಾಡ್ಕೋಬೇಕು. 11 o'clock ಹಂಗೆ ನಾನು ಈ ರೀತಿ ಡ್ರೈ ಫ್ರೂಟ್ಸ್ನೆಲ್ಲ ನೆನೆ ಹಾಕಿದ್ದೆ. ನೈಟೇ ನೆನೆ ಹಾಕಿಟ್ಟಿರ್ತೀನಿ. ಅದನ್ನು ಈಗ ಜ್ಯೂಸ್ ಮಾಡ್ಕೊಳ್ಳೋಣ. ಅದನ್ನೆಲ್ಲ ಹಾಕಿ ನೀರನ್ನು ಕೂಡ ಸೇರಿಸಿ ಹಾಕ್ಕೊಳ್ತೀನಿ. ಆನಂತರ ಇದಕ್ಕೆ ಒಂದು ಬಾಳೆಹಣ್ಣು ಹಾಕ್ಕೊಳ್ತೀನಿ. ಇದು ದೊಡ್ಡ ಬಾಳೆಹಣ್ಣು, ಅರ್ಧ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ. ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಇದಕ್ಕೆ ಹನಿ ಹಾಕೋದೇ ಬೇಡ, ಅಷ್ಟು ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನಾನು ಡೇಟ್ಸ್ನ ಸೇರಿಸಿರ್ತೀನಿ, ಹಾಗಾಗಿ ತುಂಬ ಸ್ವೀಟಾಗೇ ಇರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ. ಇದಕ್ಕೆ ಚಿಯಾ ಸೀಡ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಚಿಯಾ ಸೀಡ್ಸ್ನ ಕೂಡ ನೀವು ಮಿಕ್ಸಿಗೆ ಹಾಕ್ಕೋಬೋದು. ನನಗೆ ಈ ರೀತಿ ಮೇಲ್ಗಡೆ ಹಾಕಿ ಜ್ಯೂಸ್ ಕುಡಿಯುವಾಗ ಅದು ಚಿಯಾ ಸೀಡ್ಸ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ, ಹಾಗಾಗಿ ಮೇಲ್ಗಡೆ ಹಾಕ್ಕೊಳ್ತೀನಿ. ಹಾಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನ ಇವತ್ತಿನ 11 o'clockಗೆ ಡ್ರಿಂಕ್ನ ಮುಗಿಸ್ಕೊಳ್ಳೋಣ. ಹಾಗೆ ಮಧ್ಯಾಹ್ನ ಊಟಕ್ಕೆ ನಾನು ಇಲ್ಲಿ ತೆಳ್ಳಗೆ ಎಣ್ಣೆ ಹಾಕೋಬೇಕಿತ್ತು. ಅದಕ್ಕೆ ಅಗಸೆ ಬೀಜನ ಬೇಯಿಸಿ ಅದಕ್ಕೆ ಆಯಿಲ್ನ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೊಳ್ತೀನಿ. ಹಾಗಾಗಿ ನಿಮಗೂ ಕೂಡ ಶೇರ್ ಮಾಡೋಣ ಅಂದ್ಕೊಂಡೆ. ಎಲ್ರಿಗೂ ತುಂಬ ಜನ ಇದನ್ನೇ ಯೂಸ್ ಮಾಡ್ತಾರೆ. ನಾನು ಕೂಡ ಇದನ್ನೇ ಯೂಸ್ ಮಾಡೋದು. 1.5 ಸ್ಪೂನಷ್ಟು ಅಗಸೆ ಬೀಜನ ಹಾಕಿ ನೀರನ್ನ ಹಾಕಿ ಬೇಯಿಸ್ಕೊಂಡಿದ್ದೀನಿ. ಇದನ್ನು ಸೋಸ್ಕೋಬೇಕು. ಈಗ ಸೋಸ್ಕೊಂಡ್ಮೇಲೆ ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕ್ಕೊಳ್ತಿದ್ದೀನಿ ಒಂದು. ಆನಂತರ ಇದಕ್ಕೆ ಆಯಿಲ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಉದ್ದ ಕೂದಲಿದ್ರೆ 3 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ. ತುಂಬ ಉದ್ದ ಇಲ್ಲ ಅಂದರೆ 2 ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ, ಅದು ಗಟ್ಟಿಯಾಗಿದೆ. ಒಂದೊಂದು ಸಲ ಒಂದೊಂದು ಥರ ಆಗುತ್ತೆ, ಗಟ್ಟಿ ಆಗುತ್ತೆ. ಒಂದೊಂದು ಸಲ ಪೂರ್ತಿ ತೆಳ್ಳಗಾಗ್ಬಿಡುತ್ತೆ. ಇದನ್ನು ಅಜ್ಜಿ ಕೈಲಿ ಈಗ ಫುಲ್ ಆಯಿಲ್ ಹೆಡ್ಗೆಲ್ಲ ಮಸಾಜ್ ಮಾಡಿಸ್ಕೊಂಡು ಏರ್ಗೆಲ್ಲ ಅಪ್ಲೈ ಮಾಡಿಸ್ಕೊಳ್ಳೋಣ. ಅಜ್ಜಿ ನೀಟಾಗಿ ಹಚ್ತಾರೆ ಎಲ್ಲ ಕಡೆ ಕೂಡ. ಈ ರೀತಿ ಹೇರ್ನ ಬಗೆ ಮಾಡಿ ಪೂರ್ತಿ ಬುಡಕ್ಕೆ ಎಲ್ಲ ನೀಟಾಗಿ ಹಚ್ಚಿ ಮಸಾಜ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ. ಯಾರ್ಯಾರಿಗೆಲ್ಲ ಹೇರ್ ಬರ್ತಿರಲ್ವೋ ಹೊಸ್ದಾಗಿ ಅಂಥವ್ರಿಗೆಲ್ಲ ಬೇಗನೆ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ನನ್ನ ಮಗಳು ಕೂಡ ಅಜ್ಜಿಗೆ ಎಣ್ಣೆ ಹಚ್ತಿದ್ದಾಳೆ.
ನಾವೇನು ಮಾಡ್ತೀವೋ ಅದನ್ನೇ ಮಾಡ್ತಾರೆ ಮಕ್ಕಳು ಕೂಡ. ಅವಳಂತೂ ಭಾರಿ ಚೂಟಿ ಇದ್ದಾಳೆ. ಹಾಗೆ ಹೇರ್ನ ಅಪ್ಲೈ ಮಾಡಿ ಊಟಕ್ಕೆ ಕೂಡ ರೆಡಿ ಮಾಡ್ಕೋಬೇಕು. ಬೇಗನೆ ಕೆಲಸ ಎಲ್ಲ ಮುಗಿಸ್ಕೋಬೇಕು. ಅಪ್ಲೈ ಆದ ನಂತರ ಇದನ್ನು ನೀಟಾಗಿ ಒಣಗಿಸ್ಕೋಬೇಕು. ಹಸಿ ಇರುತ್ತೆ, ತಲೆನೋವು ಬಂದುಬಿಡುತ್ತೆ. ಹಾಗಾಗಿ ಅದನ್ನು ಫುಲ್ ಒಣಗಿಸ್ಕೊಂಡು ಆನಂತರ ಹೇರ್ನ ಬಂದ್ ಮಾಡ್ಕೊಳ್ಳಿ. ಇವತ್ತಿನ ಊಟಕ್ಕೆ ಮೆಂತ್ಯ ಸೊಪ್ಪಿನ ಪಲಾವ್ ಮಾಡ್ಕೊಂಡಿದ್ದೆ. ಹಾಗೆ ಮಜ್ಜಿಗೆ ಕೂಡ ತೊಗೊಂಡಿದ್ದೀನಿ. ಸ್ವಲ್ಪ ಪೆಪ್ಪರ್ನ ಹಾಕ್ಕೊಂಡಿದ್ದೀನಿ ಮೇಲ್ಗಡೆ. ಈಗ ಊಟನ ಕಂಪ್ಲೀಟ್ ಮಾಡೋಣ. ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಹಸಿ ಮೆಂತ್ಯನ ತೊಗೊಂಡಿದ್ದೀನಿ. ಒಂದು ಈರುಳ್ಳಿ, ಚಿಕ್ಕದಾಗಿರೋಂಥ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಹಾಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಆದರೆ ಜಾಸ್ತಿ ತಿನ್ನೋದಕ್ಕಾಗಲ್ಲ, ಸ್ವಲ್ಪ ಆದರೆ ತಿನ್ಬೋದು. ಊಟದ ಜೊತೆ ಅದನ್ನು ನೆಂಚ್ಕೊಂಡು ತಿಂದರೆ ಹೆಲ್ತಿಗೆ ಕೂಡ ಒಳ್ಳೆಯದು. ಹಾಗೆ ತಿನ್ನೋದಕ್ಕೆ ಕೂಡ ಚೆನ್ನಾಗಿರುತ್ತೆ ಅದು. ಹಾಗಾಗಿ ನಾನು ಹಾಗೆ ತಿನ್ನೋದಕ್ಕೆ ಇಷ್ಟಪಡ್ತೀನಿ. ಏನೋ ಒಂಥರ ಇಷ್ಟ ಆಗುತ್ತೆ ಅದು ತಿನ್ನೋದಕ್ಕೆ. ಕೆಲವರಿಗೆ ಇಷ್ಟ ಆಗೋದಿಲ್ಲ, ಅಂಥವರು ಬೇಯಿಸ್ಕೊಂಡೇ ತಿನ್ಕೊಳ್ಳಿ, ಒಳ್ಳೆಯದು ಅದು ಮೆಂತ್ಯ ಸೊಪ್ಪು ತಿನ್ನೋದ್ರಿಂದ. ಹಾಗೆ ಹೆಸರು ಕಾಳು, ಕಡಲೆಕಾಳನ್ನ ಇಲ್ಲಿ ಮೊಳಕೆ ಕಟ್ಟಕ್ಕೆ ಹಾಕಿದ್ದೆ. ಇದನ್ನ ಈಗ ಬೇಯಕ್ಕೆ ಹಾಕ್ಕೊಳ್ಳೋಣ. ಸಂಜೆ ಸ್ನ್ಯಾಕ್ಸಿಗೆ ಇದನ್ನು ಯೂಸ್ ಮಾಡ್ಕೊಳ್ತಿದ್ದೀನಿ. ಹಾಗೆ ಒಂದು ಲೋಟ ನೀರು ಹಾಕ್ಕೊಳ್ತಿದ್ದೀನಿ. ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳೋಣ. ಇದನ್ನು ಒಂದು ವಿಷಲ್ ಹಾಕಿಸ್ಕೋಬೇಕು. ತುಂಬ ಬೆಂದೋಗಬಾರ್ದು, ಸ್ವಲ್ಪ ಬೆಂದರೆ ಸಾಕು. ಆ ರೀತಿ ಒಂದು ವಿಷಲ್ ಹಾಕಿಸ್ಕೊಳ್ಳೋಣ. ಈಗ ಇದು ಫುಲ್ ಬೆಂದಿದೆ. ವಿಷಲ್ ಎತ್ತಿ ನೀರನ್ನೆಲ್ಲ ಬೇರೆದಕ್ಕೆ ಒಂದು ಗ್ಲಾಸಿಗೆ ಸೋಸ್ಕೊಂಡಿದ್ದೀನಿ. ಇದನ್ನು ರಾತ್ರಿ ಡಿನ್ನರ್ಗೆ ಯೂಸ್ ಮಾಡ್ಕೊಳ್ಳೋಣ. ಈಗ ಇದನ್ನು ಕಾಳು ಬೆಂದಿರೋನ್ನ ತೆಗೆದ್ಬಿಟ್ಟು ಅದಕ್ಕೆ ಈರುಳ್ಳಿ, ಟೊಮೊಟೊನ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ. ಹಾಗೆ ಇದಕ್ಕೆ ಚಾಟ್ ಮಸಾಲಾನ ಆ್ಯಡ್ ಮಾಡ್ಕೊಳ್ಳೋಣ. ಹಾಗೆ ಖಾರ ಬೇಕು ಅಂದರೆ ಸ್ವಲ್ಪ ಅಚ್ಚ ಖಾರದ ಪುಡಿನ ಸೇರಿಸ್ಕೊಳ್ಳಿ. ಆನಂತರ ಇದಕ್ಕೆ ಲೆಮನ್ನ ಹಾಕ್ಕೊಳ್ಳೋಣ. ಇದು ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ಹಾಗೆ ಹಸಿ ತಿನ್ನೋಕ್ಕಾಗಲ್ಲ ಅಂದರೆ ಈ ರೀತಿ ಮಾಡ್ಕೊಂಡು ತಿನ್ಬೋದು, ಹೆಲ್ತಿಗೆ ಕೂಡ ಒಳ್ಳೆಯದು. ಇದನ್ನು ಈವ್ನಿಂಗ್ ಸ್ನ್ಯಾಕ್ಸ್ಗೆ ನನಗೆ, ನನ್ನ ಮಗಳಿಗೆ, ಇಬ್ಬರಿಗೂ ಇದೇ ಆಗುತ್ತೆ. ಇದನ್ನು ಈಗ ಕಂಪ್ಲೀಟ್ ಮಾಡೋಣ. ಹಾಗೆ ನಾನು ಅದನ್ನೇನು ರಸನ ತೆಗೆದಿಟ್ಟಿದ್ದೀನೋ ಅದು ಡಿನ್ನರ್ಗೆ ಇವತ್ತು ಅದೇನೆ, ಬೇರೆ ಏನೂ ತಿನ್ನೋದಿಲ್ಲ. ಬರೀ ಜ್ಯೂಸನ್ನ ಕುಡ್ಕೊಂಡು ಮಲಗ್ತೀನಿ ಅಷ್ಟೇ. ಇದಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಘಮ ಕೂಡ ಅಷ್ಟು, ಫ್ರೇಗ್ರೆನ್ಸ್ ಕೂಡ ಚೆನ್ನಾಗಿರುತ್ತೆ, ಏನೂ ಆಗೋದಿಲ್ಲ. ಇದಕ್ಕೆ ಸ್ವಲ್ಪ ಲೆಮನ್ ಕೂಡ ಹಾಕ್ಕೋಬೋದು ನೀವು. ಲೆಮನ್ ಕೂಡ ಯೂಸ್ ಮಾಡಿಕೊಂಡು ಡ್ರಿಂಕ್ನ ಸ್ವಲ್ಪ ಬಿಸಿ ಮಾಡಿಕೊಂಡು ಕುಡಿಯುವಾಗ. ಇಲ್ಲಾಂದರೆ ಹಾಗೇ ಮಾಡಿಕೊಂಡು ಟ್ರೈ ಮಾಡಿ ನೋಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.